ಮೇಘನ್ ಸ್ವಲ್ಪ ಫೋನ್ ಕೊಡೆ, ಮಾತಾಡಬೇಕು. ಮೇಘನ್ ಜೊತೆ ಮಾತಾಡ್ಬೇಕಂತ ದೊಡ್ಡವ್ರ ಪರ್ಮಿಷನ್ ಇಲ್ದಲೆ ನಾವು ತಗೊಳ್ಳೋ ನಿರ್ಧಾರದಿಂದ ಎಷ್ಟು ಟೆನ್ಷನ್ ಆಗುತ್ತೆ ಅಂತ. ಅಕ್ಕಪಕ್ಕದವ್ರನ್ನ ವಿಚಾರಿಸ್ದೆ, ಅವರು ಊರಿಗೆ ಹೋಗಿದ್ದಾರೆ, ಯಾವ ಗೃಹ ಪ್ರವೇಶನೂ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಅಂತ ಮೂರ್ತಿ ಆಗ್ಲಿ ದೇವಸ್ಥಾನ ಆಗ್ಲಿ ಏನೂ ಇಲ್ಲ. ಹುಷಾರು. ನೀನು ಕೋಪಿಸ್ಕೊಂಡ್ರೆ ಈ ಚಂದ್ರನ ಬೆಳಕಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿ ಗೊತ್ತಾ? ನನಗೆ ಯಾವ ವರ್ಣನೆನೂ ಬೇಕಾಗಿಲ್ಲ, ಅದರ ಅಗತ್ಯ ನನಗಿಲ್ಲ. ಮನೆಗೆ ಹೋಗ್ಬೇಕು ಅಷ್ಟೇ. ಬನ್ನಿ. ಹೋಗೋಣ. ಅವ್ರು ಹೇಳಿದ್ದು ಈ ಕಡೆ. ಓ ಸರಿ. ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಾ? ಏನಾಯ್ತು? ಸ್ವಲ್ಪ ಜವಾಬ್ದಾರಿ ಬೇಡವಾ? ನಿಮ್ ಇಷ್ಟ ಬಂದಂಗೆ ನಿರ್ಧಾರ ತಗೊಂಡ್ಬಿಟ್ರೆ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತಂದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ಜಯಂತ್, ಬೇಗಾಗೇನು ಆಗ್ಬಾರ್ದು. ಏನು ಆಗ್ಬಾರ್ದು ಅಂದ್ರೆ ನಮ್ ಕೈಯಲ್ಲಿದ್ಯಾ? ನೀವಿಬ್ರು ಸೇರಿ ಮೇಘನ ರಾಹುಲ್ ಕೈಗೆ ಒಪ್ಸಿದ್ರಿ. ಫಂಕ್ಷನ್ ಗೃಹ ಪ್ರವೇಶ ಅಂತ ಸುಳ್ಳು ಬೇರೆ. ರಾಹುಲ್ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ ನನಗೆ ಅನ್ನಿಸ್ತಿದೆ. ಜಯಂತ್, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅವಳಿಗೇನು ಆಗಿರಲ್ಲ, ಅವಳು ಸೇಫಾಗಿ ಮನೆಗೆ ಬರ್ತಾಳೆ. ಆಗ ನೋಡಿದ್ರೆ ಅವಳದೇನು ತಪ್ಪಿಲ್ಲ ಅಂತ ಹೇಳಿದೆ. ಈಗ ಮಾತಾಡ್ತಿದ್ಯಲ್ಲೋ? ನಾರ್ಮಲ್ ಆಗಿ ಮೇಘ ಬೇಗ ಬರ್ತಾಳೆ. ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು ಅನ್ಕೊಂಡೆ. ಮಧ್ಯರಾತ್ರಿ ಆಯ್ತು, ಇನ್ನು ಪತ್ತೆನೇ ಇಲ್ಲ. ಇದೆಲ್ಲ ನಿಮ್ಮಿಬ್ರು ಬೇಜವಾಬ್ದಾರಿಯಿಂದ. ಆ ಟೈಮಲ್ಲಿ ನಾನು ಒಂಚೂರು ಯೋಚನೆ ಮಾಡ್ಬೇಕಿತ್ತೇನೋ. ಮೇಘನ್ ಜೀವನದಲ್ಲಿ ಆಟ ಆಡ್ಬಿಟ್ಟು ಅನಿಸ್ತಿದೆ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಮೇಘನಿಗೆ ಏನು ಆಗಲ್ಲ, ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಅವತ್ತಪ್ಪನ ಹತ್ರ ಮಾತಾಡ್ತಾ ನೀನು ಇಷ್ಟ ಬಂದಿದ್ದ ಹುಡುಗನ ಹುಡುಕಿ ನಿಮಗೆ ಬೇಕಾದ ಹಾಗೆ ಮದುವೆ ಮಾಡಿ ಅಂತ ಹೇಳಿದ್ದೆ. ಆದರೆ ಅದು ಸರಿನೋ ತಪ್ಪೋ? ಅಲ್ಲಿಗೆ ಹೋಗಿ ತಾಳಿನ ಗೋಡೆಗೆ ನೇತು ಹಾಕಿ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೋಬೇಕು ಅಂತ ಹಠ ಹಿಡ್ತಿದ್ದೆ. ಬಿಡಲ್ಲ, ನಾನು ಯಾವುದೇ ಕಾರಣಕ್ಕೂ ಜಯಂತನ್ ಬಿಡಲ್ಲ ಅಂತ ಶಬ್ದ ಮಾಡಿದ್ದೆ. ಅವತ್ತು 24 ಗಂಟೆ ಒಳಗೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೆ. ಅಷ್ಟೆಲ್ಲ ಮಾಡಿ ಈಗ ನಾನು ಬೇರೆ ಹುಡುಗನ ಹೇಗೆ ಮದುವೆ ಆಗಲಿ? ಅಲ್ಲಿಗೆ ನನ್ನ ಹಠ ಎಲ್ಲ ಸೋತ್ ಹೋಯ್ತಾ? ಇಲ್ಲ, ಜಯಂತೆ ನನ್ನ ಗಂಡ, ನಾನು ಅವನೇ ಮದುವೆ ಆಗ್ತೀನಿ. ಅವನ ಜೀವನ ಪೂರ್ತಿ ನರಳೋ ಹಾಗೆ ಮಾಡ್ತೀನಿ. ಅವನ ಪಶ್ಚಾತ್ತಾಪಕ್ಕೆ ಅಂತ್ಯನೇ ಇರಬಾರ್ದು ಹಾಗೆ ಮಾಡ್ತೀನಿ. ಮೇಘ, ಅಲ್ಲೋಗಿ ಯಾರನ್ನಾರು ಹೆಲ್ಪ್ ಕೇಳೋಣ ಬಾ.
ರಾಹುಲ್, ಈ ಮನೆ ಪಾಳು ಬಿದ್ದಿರೋ ಹಾಗಿದೆ. ಹಳೆ ಮನೆಲ್ಲ ಹಾಗೆ ಕಾಣಿಸೋದು ಮೇಘ, ನೀನು ಭಯ ಪಡಬೇಡ. ಯಾವನು ಕಾಣಿಸ್ತಿಲ್ಲ. ಪ್ರಾಣಿಗಳನ್ನು ಬಂದರೆ ನಮ್ಮ ಕತೆ ಅಷ್ಟೇ. ಅಯ್ಯೋ ಅಳ್ಬೇಡ ಮೇಘ, ಅದು ಈ ಟೈಮಲ್ಲಿ ಅಳ್ಬೇಡ. ಈ ದೆವ್ವ ಭೂತ ಪಿಶಾಚಿಗಳೆಲ್ಲ ಯಾರೋ ಹೊಸ ಫ್ರೆಂಡ್ ಬಂದ್ರು ಅಂತ ಮೈ ಮೇಲೆ ಆಡ್ಬಿಡ್ತವೆ. ಸುಮ್ಮನಿರು. ನಾವಲ್ಲಿ ಇರೋದು ಯಾರಿಗೂ ಯಾವುದಕ್ಕೂ ಗೊತ್ತಾಗಬಾರ್ದು. ಗೊತ್ತಾದರೆ ನಮ್ಮ ಕತೆ ಏನು ಮಾಡೋದು? ಇದೆಲ್ಲ ಕಾಲೇಜ್ ಟೈಮಲ್ಲಿ ಮಾಡಿದ ನೆನಪು. ಎಷ್ಟೊಂದು ಸಮಯ ಆಗೋಯ್ತು. ಆದರೆ ನಮ್ದಿದು ಸ್ಪೆಷಲ್ ಕ್ಯಾಂಪ್ ಫೈರ್. ನನಗೆ ಯಾಕೆ ಕ್ಯಾಂಪ್ ಫೈರು ಬೇಡ ರಾಹುಲ್. ಮನೆಗೆ ಹೋಗಬೇಕು, ಅದಕ್ಕೆ ದಾರಿ ಹುಡುಕಿ ಪ್ಲೀಸ್. ಓಕೆ, ಕೂಲ್ ಡೌನ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಾದ್ರು ದಾರಿ ಹುಡುಕ್ತೀನಿ. ನೋಡಮ್ಮ, ಈಗೇನು ಮಾಡೋಕ್ಕಾಗಲ್ಲ. ನಮ್ಮ ಮೇಗನ್ಗೆ ಏನೂ ಆಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಿದ್ದೆ ಮಾಡಮ್ಮ. ಸ್ವಲ್ಪ ಹೊಟ್ಟೆಗೆ ಹಾಕು. ಹೇಗೆ ಮಾವ ಊಟ ಮಾಡಲಿ? ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅನ್ಕೊಂಡಿದ್ದೀರಾ? ನಂಗೇನು ಬೇಡ, ಯಾವುದು ಬೇಡ. ನೋಡಮ್ಮ, ನೀನು ಊಟ ನಿದ್ದೆ ಬಿಟ್ಟರೆ ಮೇಘ ಬಂದ್ಬಿಡ್ತಾಳ. ಫಸ್ಟ್ ಊಟ ಮಾಡಮ್ಮ, ಮೇಘ ಬಂದೇ ಬರ್ತಾಳೆ. ಪ್ಲೀಸ್ ಮಾವ, ಒತ್ತಾಯ ಮಾಡಬೇಡಿ. ಮೊದಲು ಮೇಘ ಮನೆಗೆ ಬರಲಿ, ಅಷ್ಟು ಸಾಕು. ಅವಳು ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಯಾವ ಪರಿಸ್ಥಿತಿಲಿದ್ದಾಳೋ. ಮೇಘ, ಈ ಬೆಂಕಿ ಬೆಳಕಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಗೊತ್ತಾ? ಐ ಲವ್ ಯು ಬ್ಯೂಟಿ. ದೇವ್ರು ಎಂಥ ಅವಕಾಶ ಕೊಟ್ಟಿದ್ದಾನೆ ನೋಡು. ನಾನು ಹಾಳು ಮಾಡ್ಕೋಬೇಡ. ಎಲ್ಲ ಟೆನ್ಷನ್ ಮರೆತು ಖುಷಿಯಾಗಿರೋಣ. ಜೀವನ ಪೂರ್ತಿ ಈ ಮೂಮೆಂಟ್ನ ಮರಿಬಾರ್ದು. ರಾಹುಲ್, ಈ ರೀತಿಯೆಲ್ಲ ಮಾತಾಡಬೇಡಿ. ನನಗಿಷ್ಟ ಆಗಲ್ಲ, ಭಯ ಆಗುತ್ತೆ. ಇಂಥ ಟೈಮ್ನ ವೇಸ್ಟ್ ಮಾಡಿದ್ರೆ ನನಗೆ ನಾನೇ ಲಾಯಕ್ ಇಲ್ದವನು ಅನ್ಕೊಂಡ್ಬಿಡ್ತೀನಿ. ಇಲ್ಲ ಮೇಘ, ನಾನಿನ್ನ ಬಿಡಲ್ಲ. ನೀ ನಂಗೆ ಬೇಕು.
ಬೇಡ ರಾಹುಲ್, ಹತ್ರ ಬರಬೇಡಿ. ಭಯ ಆಗ್ತಿದೆ. ಮಯೂರಿ, ಮೇಘ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಏನೂ ಆಗಿರಲ್ಲ, ಸೇಫಾಗಿ ಬರ್ತಾಳೆ, ನೀನು ಟೆನ್ಷನ್ ಮಾಡ್ಕೋಬೇಡ. ಆವಾಗಲೇ ಆ ರೀತಿ ಮಾತಾಡಿದ್ದಕ್ಕೆ ಐ ಆಮ್ ಸಾರಿ. ನನ್ನ ವರ್ತನೆಯಿಂದ ನಿಮಗೆ ಭಯ ಆಯ್ತಾ? ಭಯ ಆಗ್ದಲೆ ಖುಷಿ ಆಗುತ್ತಾ? ನಾನು ನಿನ್ನ ಮನಸ್ಸನ್ನ ಟೆಸ್ಟ್ ಮಾಡಿದೆ ಮೇಘ. ತಪ್ಪಿನೂ ನನ್ನ ಕೆಟ್ಟವನಂತ ಅನ್ಕೋಬೇಡ. ನಾನು ಹಿಂಗೆ ಏನೂ ಮಾಡಲ್ಲ. ಏನೋ ರೇಗ್ಸಕ್ಕೆ ಅಂತ ಒಂದಿಷ್ಟು ಗಿಮಿಕ್ ಮಾಡಿದೆ ಅಷ್ಟೇ. ಯು ಮೈ ಏಂಜಲ್ ಮೇಘ. ನಿನ್ನ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡೋಕ್ಕೆ ಸಾಧ್ಯನಾ? ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ಪ್ರೀತಿಲಿ ನಂಬಿಕೆ ಮುಖ್ಯ. ಪ್ರೀತಿಲಿ ಯಾವುದು ಮಿತಿ ಮೀರದೆ ಇದ್ರೇನೆ ಅದೊಂದು ಸುಂದರವಾದ ಬದುಕಿಗೆ ಅಡಿಪಾಯ ಆಗುತ್ತೆ. ಕಾಮವನ್ನು ಮೀರಿದ ಪ್ರೇಮ ಎಲ್ಲದಕ್ಕಿಂತ ಮಿಗಿಲಾದದ್ದು. ಮೇಘ, ನನ್ನ ತುಂಬ ಪ್ರೀತಿಸ್ತೀನಿ. ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್ ಹೌ ಮಚ್ ಐ ಲವ್ ಯು. ಥ್ಯಾಂಕ್ ಯು ರಾಹುಲ್. ನೀವು ಹತ್ರ ಬಂದಾಗೆಲ್ಲ ತುಂಬ ಭಯ ಆಯಿತು ನನಗೆ. ನೀವು ತುಂಬ ಕೆಟ್ಟೋರು ಅಂದ್ಕೊಂಡ್ಬಿಟ್ಟೆ. ಆದರೆ ನಿಮ್ಮ ಗುಣ ಈಗ ನನಗೆ ಅರ್ಥ ಆಯಿತು. ನಿಮ್ಮ ಒಳ್ಳೆತನ ತುಂಬ ಇಷ್ಟ ಆಯಿತು ನನಗೆ. ಐ ರಿಯಲಿ ಲವ್ ಯು. ಪ್ರೇಮಕ್ಕೆ ಮೇಘ, ಕಾಮಕ್ಕೆ ಮಯೂರಿ. ಇಬ್ಬರನ್ನು ಸರಿಯಾಗಿ ಪಟಾಯಿಸ್ಬೇಕು. ಲೈಫ್ನ ಫುಲ್ ಎಂಜಾಯ್ ಮಾಡಬೇಕು. ನಿನ್ನ ಪಕ್ಕ ಅದು ಈ ಟೈಮಲ್ಲಿ ನಾವಿಬ್ಬರೇ ಇರುವಾಗ ಇಷ್ಟು ಸಾಚಾಗಿ ನಾನು ಇರೋಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ನಂಬಿಕೆಗೋಸ್ಕರ. ನಿನ್ನ ಈ ನಂಬಿಕೆನೇ ನನಗೆ ನಿಜವಾದ ಭದ್ರ ಬುನಾದಿ. ಮುಂದೆ ಇದೇ ಸಾಕು. ನನ್ನ ಕೆಲಸಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ?
ದೇವ್ರೆ, ಮೇಘ ಇನ್ನೂ ಮನೆಗೆ ಬಂದಿಲ್ಲ. ರಾತ್ರಿ ಎಲ್ಲ ಕಾದಿದ್ದೀನಿ. ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಆದಷ್ಟು ಬೇಗ ಅವಳ ಮನೆಗೆ ಬಂದರೆ ಜೀವನ ಪೂರ್ತಿ ಪ್ರತಿ ಗುರುವಾರ ಒಂದು ಹೊತ್ತು ಉಪವಾಸ ಮಾಡ್ತೀನಿ. ಅವಳು ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ. ರಾಹುಲ್, ರಾಹುಲ್ ಹೇಳಿ, ಎದ್ದೇಳಿ. ಬೆಳಕು ಹರಿತು, ಇನ್ನೂ ಇಲ್ಲೇ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಬೇಗ ಬೈಕ್ ರೆಡಿ ಮಾಡಿ ಪ್ಲೀಸ್. ಬೇಗ. ಇಲ್ಲೋ ಇಷ್ಟು ಈಸಿಯಾಗಿ ರೆಡಿ ಆಗೋಯ್ತಾ? ನಿನ್ನೆ ಏನಾಗಿತ್ತು? ನಿನ್ನೆ ಕತ್ಲೆಯಲ್ಲಿ ಫಾಲ್ಟ್ ಗೊತ್ತಾಗಿಲ್ಲ, ಈಗ ಸರಿ ಆಯಿತು. ಸರಿ, ಬೇಗ ಮನೆ ಸೇರಬೇಕು. ಕೂತ್ಕೋ. ಯಾಕೆ ಗಾಡಿ ನಿಲ್ಲಿಸ್ಬಿಟ್ರಿ? ಕೆಳಗಿಲ್ಲಿ ಹೇಳ್ತೀನಿ. ಏನಾಯ್ತು ರಾಹುಲ್? ನಾನು ರಾತ್ರಿಯಿಂದ ಏನೂ ತಿಂದಿಲ್ಲ. ಟೀ ಬ್ರೆಡ್ ಬನೇನೋ ತಿನ್ನೋಣ ಬಾ. ರಾಹುಲ್, ರಾಹುಲ್ ನಿಂತ್ಕೊಳ್ಳಿ. ಮೊದಲು ಮನೆಗೆ ಹೋಗೋಣ ಬನ್ನಿ. ಈ ಟೈಮ್ನಲ್ಲೂ ಫೋನ್ ನೋಡ್ಬೇಕಾ? ರಾಹುಲ್ ಬನ್ನಿ, ಬನ್ನಿ ಹೋಗೋಣ. ಹೊರಡಿ. ಬೇಗ ಹೊರಡ್ಬೇಕಂದ್ರೆ ನೀನನ್ನು ತಪ್ಕೋಬೇಕು. ರಾಹುಲ್, ಹಾಗಾದ್ರೆ ಗಾಡಿ ಬೇಗ ಹೋಗಲ್ಲ, ಏನು ಮಾಡೋದು? ಓಕೆ, ಕೋಪ ಮಾಡ್ಕೋಬೇಡ. ಅಟ್ಲೀಸ್ಟ್ ಕೈನ ಹೆಗಲ ಮೇಲೆ ಇಟ್ಟರೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ರಿಂಗ್ ಆಗ್ತಿದೆ. ಮಯೂರಿ, ಮಯೂರಿ, ಬೇಗ ಬಾ. ರಾಹುಲ್ ನಂಬರ್ ರಿಂಗ್ ಆಗ್ತಿದೆ. ಮಯೂರಿ, ಏನಾಯ್ತು? ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ.